ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ಕಲಕೇರಿ ಗ್ರಾಮ ಪಂಚಾಯಿತಿ ದುರಾಡಳಿತ ವಿರೋಧಿಸಿ ಧರಣಿ ಸತ್ಯಾಗ್ರಹ ವಿಜಯಪುರ. ದಲಿತ ಕರ್ನಾಟಕ ಸಂಘರ್ಷ ಸಮಿತಿ ವಿಜಯಪುರ ಜಿಲ್ಲೆ, ಕಲಕೇರಿ ವಲಯ ಹಾಗೂ ಗ್ರಾಮ ಶಾಖೆಯ ಅಲ್ಪಸಂಖ್ಯಾತರ ಘಟಕದ ವತಿಯಿಂದ ಕಲಕೇರಿ ಗ್ರಾಮ ಪಂಚಾಯಿತಿಯ ದುರಾಡಳಿತ ವಿರೋಧಿಸಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ. ನಾಳೆ ಮಂಗಳವಾರ ದಿನಾಂಕ ಡಿಸೆಂಬರ್ 23, 2025 ರಂದು ಬೆಳಿಗ್ಗೆ 10 ಗಂಟೆಗೆ ಕಲಕೇರಿ ಗ್ರಾಮದ ಅಂಬೇಡ್ಕರ್ ಸರ್ಕಲ್ನಿಂದ ಮೇನ್ ಬಜಾರ್ ವರೆಗೆ ಧರಣಿ ಸತ್ಯಾಗ್ರಹ ಮೆರವಣಿಗೆಯ ನಂತರ ನೂತನ ಗ್ರಾಮ ಪಂಚಾಯಿತಿ ವಾಣಿಜ್ಯ ಮಳಿಗೆ ಎದುರು ಬಸ್ ನಿಲ್ದಾಣದ ಸಮೀಪ ಧರಣಿ ಸತ್ಯಾಗ್ರಹಕ್ಕೆ ಕೋಡಿ ಹೋರಾಟ ಸೇರಿದಂತೆ ಈ ಸಂದರ್ಭದಲ್ಲಿ ಮಾತನಾಡಿದ ಸೋಮಶೇಖರ್ ಬಡಿಗೇರ್, ಸಂಚಾಲಕರು, ವಲಯ ಶಾಖೆ ಕಲಕೇರಿ, ಗ್ರಾಮ ಪಂಚಾಯಿತಿಗೆ ಸಂಬಂಧಿಸಿದ ಅನೇಕ ಬೇಡಿಕೆಗಳು ಪ್ರದರ್ಶಿಸುವವರೆಗೂ ಧರಣಿ ಸತ್ಯಾಗ್ರಹವನ್ನು ನಿಲ್ಲಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಧರಣಿ ಸತ್ಯಾಗ್ರಹದಲ್ಲಿ ಸಂಘಟನೆಯ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ನಿರೀಕ್ಷೆಯಿದೆ. ಜಿಲ್ಲಾ ಮಯಬೂಬಾಷಾ ಮನಗೋಳಿ. ಹೋರಾಟ ಮಾಡ್ಕೊತ ಬಂದದ್ದೈತಿ. ನಮ್ಮ ಬೇಡಿಕೆಗಳನ್ನ ಮೇಲಾಧಿಕಾರಿಗಳಾಗಲಿ, ತಾಲೂಕ್ ಪಂಚಾಯತಿ ಆಗಲಿ, ತಹಸೀಲ್ದಾರ್ ಆಗಲಿ, ಜಿಲ್ಲಾ ಪಂಚಾಯತಿ ಆಗಲಿ ಮತ್ತು ಜಿಲ್ಲಾಧಿಕಾರಿಗಳಾಗಲಿ ಇಲ್ಲಿವರೆಗೂ ಈಡೇರಿಸೋ ಪ್ರಯತ್ನ ಮಾಡಿಲ್ಲ. ಅದಕ್ಕೆ ನಾವು ಆ ಬೇಡಿಕೆಗಳು ಮತ್ತು ಹೊಸ ಬೇಡಿಕೆಗಳನ್ನು ಸೇರಿಸಿಕೊಂಡು ಈಗ ಮತ್ತೆ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ಈ ಹಿಂದೆ 10 ದಿನ ನಾವು ಹಗಲು ರಾತ್ರಿ ಧರಣಿ ಸತ್ಯಾಗ್ರಹ ಮಾಡಿದ್ದೆವು. ಅವಾಗ ಜಿಲ್ಲಾ ಪಂಚಾಯತಿಯಿಂದ ಬಂದು ನಮ್ಮ ಮನವಿ ಸ್ವೀಕರಿಸಿ ನಿಮ್ಮ ಬೇಡಿಕೆಗಳನ್ನ ಆದಷ್ಟು ಬೇಗ ಈಡೇರಿಸ್ತೀವಿ ಸ್ಪಂದನೆ ಮಾಡೋದಕ್ಕೋಸ್ಕರ ನಾವು ನಮ್ಮ ಧರಣಿ ಸತ್ಯಾಗ್ರಹ ಹಿಂಪಡಿಬೇಕಾಗಿತ್ತು. ಆದರೆ ಅವರು ಈಡೇರಿಸೋದಕ್ಕೆ ಯಾಕೋ ಸ್ವಲ್ಪ ಮನಸ್ಸು ಮಾಡಲಿಲ್ಲ ಕಾಣ್ತದೆ. ಸರ್, ಒಂದು ಕ್ವಶನ್ ನಿಮಗೆ. ಹಿಂದೆ 15 ಇಂಚ್ ಏನು ಧರಣಿ ಸತ್ಯಾಗ್ರಹ ಮಾಡಿದ್ರಲ್ಲ, ಅವಾಗ ಗ್ರಾಮ ಪಂಚಾಯತಿಗೆ ಏನು ಆಶ್ರಯ ಯೋಜನೆ ಮನೆಗಳು ಬಂದಿದ್ದಾವಲ್ಲ, ಅವಾಗ ನೀವೇನ್ ಹೇಳಿದ್ರಿ? ತಹಶೀಲ್ದಾರ್ ಮುಂದೆ ಎಲ್ಲರ ಮುಂದೆ ಏನಾಗಿತ್ತಪ್ಪ ಅಂದ್ರೆ ಚೀಟಿ ಮುಖಾಂತರ ಮನೆಗಳು ಕೊಡ್ಬೇಕಂತೇಳಿ ನಿರ್ಧಾರ ಮಾಡಿದ್ರಿ ನೀವು. ಅದನ್ನ ಕೆಲಸ ಪರಿಹಾರ ಆಗಿದೆ ಏನಿಲ್ಲ? ಆಗಿಲ್ಲ. ಈಗ ಸ್ವತಃ ಅವಾಗಿನ ಇಒ ಮಸಳಿ ಅವರು ಬರೆದು ಕೊಟ್ಟಿದ್ರು, ನಾವು ಚೀಟಿ ಎತ್ತದ ಮೂಲಕನೇ ಮನೆಗಳ ಹಂಚಿಕೆ ಮಾಡ್ತೀವಿ ಅಂತೇಳಿ. ನಾವು ಅದನ್ನ ಪಿಡಿಒಗ ಅವ್ರಿಗೆ ಕರೆದು ವಿಚಾರ ಮಾಡ್ಲಿಕ್ಕಾಗಿನೂ ಅದನ್ನ ನಮ್ಮ ಈಡೇರಿಸಲಿಲ್ಲ, ಅವ್ರು ಅದನ್ನ ನೆರವೇರಿಸಲಿಲ್ಲ. ಆ ಕಾರಣ ಆ ವಿಷಯನೂ ಈ ಸದ್ಯ ಏನು ಧರಣಿ ಸತ್ಯಾಗ್ರಹ ಇತ್ತಲ್ಲ, ಈ ವಿಷಯದ ಈ ಧರಣಿ ಸತ್ಯಾಗ್ರಹದಲ್ಲಿ ಇಟ್ಕೊಂಡಿದ್ವಿ. ಇನ್ನೊಂದು ವಿಷಯ ಸರ, ಈ ಕಲಕೇರಿ ಗ್ರಾಮದಲ್ಲಿ 50-60 ವರ್ಷಗಟ್ಲೆನೂ ಜೀವನ ಮಾಡಿದಂತ ವ್ಯಾಪಾರಸ್ಥರಿಗೆ ಈಗ ಸದ್ಯ ಹೆಂಗಪ್ಪ ಬಹಳ ನಷ್ಟ ಆಗಿದೆ. ಈಗ ಆಲ್ರೆಡಿ ಮಳಿಗೆಗಳು ಕಟ್ಟಿದ್ದಾರೆ. ಅದು ಏನು ಸರ್ಕಾರದ ದುಡ್ಡು ಏನು ಜನರ ದುಡ್ಡು? ಅದು ನಾವೀಗ ಈ ಸದ್ಯಕ್ಕೆ ಬೇಡಿಕೆ ಒಳಗೆ ಇಟ್ಕೊಂಡಿದ್ದೀವಿ. ಈಗ ನಾವು ತಹಸೀಲ್ದಾರ್ ಯುವ ಮೇಡಮ್ ಅವ್ರಿಗೆ ಕೇಳಕ್ಕಾಗೇನು ಇಲ್ಲ, ಪಂಚಾಯತಿಯಿಂದ ಯಾವುದೇ ಖರ್ಚು ಹಾಕಿಲ್ಲ ಅದಕ್ಕಂತ ಅವರು ಸ್ಪಷ್ಟ ಉತ್ತರ ಕೊಟ್ಟಾರ. ಈ ಪಂಚಾಯತಿಗೂ ನಾವು ಅದ್ರ ಮಾಹಿತಿ ಒಳಗೆ ಕೇಳಿದ್ದೀವಿ, ಅವರು ಮಾಹಿತಿ ಕೊಟ್ಟಿಲ್ಲ. ಈಗ ಅದನ್ನ ಅದೇ ಬೇಕಾಗಿದೆ. ಈಗ ನಮಗ ಅದೇನು ವ್ಯಾಪಾರಸ್ಥರ ಹಣದಲ್ಲಿ ಕಟ್ಟಿದಾರೋ ಅಥವಾ ಪಂಚಾಯತಿ ಅನುದಾನದಲ್ಲಿ ಕಟ್ಟಿದಾರೋ ಅಥವಾ ಯಾರ್ದಾರ ದೇಣಿಗೆ ತಗೊಂಡು ಕಟ್ಟಿದಾರೋ ಅನ್ನೋದೇ ನಮಗೆ ಫಸ್ಟ್ ಉತ್ತರ ಬೇಕಾಗೈತಿ. ಆ ಉತ್ತರ ಸಿಗಬೇಕಂತಾನೆ ನಾವು ಧರಣಿ ಸತ್ಯಾಗ್ರಹ. ಮತ್ತೆ ಗ್ರಾಮ ಪಂಚಾಯತಿ ಅಧಿಕಾರಿ ಪಿಡಿಒ ಅವ್ರು ಏನ್ ಹೇಳಿದ್ರು? ಪಿಡಿಒ ಅವ್ರು ಏನ್ ಮಾಡ್ಕೊರಿ, ನಮ್ಮ ಬೆಂಬಲ ನೀವು ಸತ್ಯಾಗ್ರಹ ಮಾಡ್ರಿ ನೀವು ಅಂತ ಹೇಳ್ತಾರ. ಮುಂದಿನ ದಿನಮಾನದಲ್ಲೇ ಇದು ನಿಮ್ದು ಒಟ್ಟ ಈ ಕಲಕೇರಿ ಗ್ರಾಮದ ಮಳಿಗೆ ಆಲಿ ಇನ್ನು ಮನೆಗಳದಾಲಿ ಪರಿಹಾರ ಆಗುವವರೆಗೂ ನಿಮ್ಮ ಸತ್ಯಾಗ್ರಹ ನಿಲ್ಲುವುದಿಲ್ಲ. ಹೌದು, ಈ ಸಾರಿ ಅಂತೂ ನಾವು ಹೇಳೋದೇ ಇಲ್ಲ. ಯಾಕಂದ್ರ ಆ ಸಾರಿ ಏನೋ ತಹಸೀಲ್ದಾರ್ ಮೇಡಮ್ ಅವರು ಮತ್ತು ಜಿಲ್ಲಾ ಪಂಚಾಯತಿ ಬಂದ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಂಡ್ರು ನಮ್ಗೆ. ನಿಂಗಪ್ಪ ಸರ್, ಗೋಟೆ ಅವರು, ಅವರೆಲ್ಲರೂ AC ಅವರು ಬಂದಿದ್ರು, ಗಣೇಶ್ ಸರ್ ಅವರು ರಿಕ್ವೆಸ್ಟ್ ಮಾಡ್ಕೊಂಡ್ರು. ಇಲ್ಲ, ಇದೊಂದ್ಸಲ ನಾವು ಮಾತಿಗೆ ಬೆಲೆ ಕೊಟ್ಟು ನೀವು ಧರಣಿ ಸತ್ಯಾಗ್ರಹ ಹಿಂಪಡಿರಿ, ನಾವೆಲ್ಲ ಈಡೇರಿಸ್ತೀವಿ ಅಂತ ಹೇಳಿದ್ರು. ಆದ್ರೆ ಈ ಸಲ ಅವ್ರಿಗೆ ಕೇಳಕ್ ನಮ್ಮ ಹತ್ರ ಬಂದು ಅವ್ರಿಗೆ ನಮ್ಮನ್ನ ಕೇಳಕ್ ಅವ್ರಿಗೆ ಮಾರಿಲ್ಲ. ಯಾಕಂದ್ರೆ ಹಿಂದಿನ ಬೇಡಿಕೆಗಳನ್ನ ಈಡೇರ್ಸಕ್ ಅವ್ರ ಕಡೆಯಿಂದ ಆಗಿಲ್ಲ. ಈ ಯುವಕರನ್ನ ಏನ್ ಇದು ಮಾಡ್ತಾರ, ಅದಕ್ಕೆ ನಾವು ಈ ಸಲ ಜಿಲ್ಲಾಧಿಕಾರಿಗಳು ಬರಬೇಕು ಅಥವಾ ಇದನ್ನ ಒಂದ್ ವೇಳೆ ಏನಾರ ಅವ್ಯವಹಾರ ಆಗಿತ್ತಪ್ಪ ಅಂತಂದ್ರ ಲೋಕಾಯುಕ್ತ ತನಿಖೆಗೆ ವಹಿಸಬೇಕು ಅಂತ ಹೇಳಿ ನಾವು ಸತ್ಯಾಗ್ರಹ ಮಾಡ್ಲಿಕ್ಕೆ. ನಿಮ್ಮ ಹೆಸರು ಹೇಳ್ರಿ? ನನ್ನ ಹೆಸರು ಸೋಮಶೇಖರ್ ಬಡಿಗೇರ್ ಅಂತ ಹೇಳಿ.